ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರಿಂದ ಧಿಕ್ಕಾರ ಕೂಗ್ತಾ ಇದ್ದಾರೆ. ಪರಿಷತ್ನಲ್ಲಿ ಗೋ ಬ್ಯಾಕ್ ಗವರ್ನರ್ ಘೋಷಣೆಯನ್ನ ಕೂಗಿದ್ರು. ನಿನ್ನೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರಿಂದ ಧಿಕ್ಕಾರ ಏನು ಹಾಕಿದ್ರು ನಿನ್ನೆ. ಪರಿಷತ್ನಲ್ಲಿ ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಘೋಷಣೆಯನ್ನ ಏನು ಕೂಗಿದ್ರು, ಆ ವಿಚಾರದಲ್ಲಿ ಬಿಜೆಪಿಯವರು ಅತ್ತ ಹರಿಪ್ರಸಾದ್ ಅಮಾನತಿಗೆ ಒತ್ತಾಯವನ್ನ ಮಾಡ್ತಾ ಇದ್ರು. ಭಾಷಣಕ್ಕೆ ಅಡ್ಡಿಯುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂತ ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾಪದ ಮೇರೆಗೆ ಅಧಿವೇಶನದ ಗೊತ್ತಿಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಇದು ಸದನವನ್ನ ಪಕ್ಷಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಕೆ ಮಾಡಿಕೊಳ್ಳುವಂಗಾಗಿದೆ. ರಾಜ್ಯದ ಹಿತ ಚಿಂತನೆಗಳು ಇವರಿಗೆ ಯಾರಿಗೂ ಕೂಡ ಬೇಕಾಗಿಲ್ಲ. ಅದು ಅಧಿಕಾರದಲ್ಲಿರುವಂಥ ಪಕ್ಷಗಳಾಗಿರಲಿ, ವಿರೋಧ ಪಕ್ಷಗಳಾಗಿರಲಿ, ರಾಜ್ಯದ ಜನ ಏನಾಗ್ತಾ ಇದೆ, ಪರಿಸ್ಥಿತಿಗಳೇನಾಗ್ತಾ ಇದೆ, ಇಬ್ಬರಿಗೂ ಬೇಕಾಗಿಲ್ಲ. ಅವರವರ ಪಕ್ಷಗಳು ಏನೇನು ಹೇಳಿದಾವೆ ಅದನ್ನು ಸರಿಯಾಗಿ ಅವರಿಗೆ ಒಪ್ಪಿಸಬೇಕಾದಂಥ ಕೆಲಸ. ಅಂದರೆ ನಡು ಬಗ್ಗಿಸಿ ನಿಲ್ಲುವಂತಹ ಕೆಲಸಕ್ಕೆ ಈಗ ತಲೆಬಾಗಿ ನಿಲ್ಲುವಂಥ ಕೆಲಸಗಳು ನಡೀತಾ ಇವೆ. ಇದಿಷ್ಟೇ.